ಹಲೋ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ಮನೆಯಲ್ಲಿ ನ್ಯೂಸ್ ಪೇಪರ್ ತಂದಿದ್ರು, ಹಾಗಾಗಿ ನನ್ನ ತಲೆಯಲ್ಲಿ ಒಂದು ಐಡಿಯಾ ಹೊಳೆಯಿತು. ಹಾಗಾಗಿ ನೋಡಿ ಫ್ರೆಂಡ್ಸ್, ನನಗೆ ಗೊತ್ತಿರೋಂಥ ತುಂಬ ಕ್ರಾಫ್ಟ್ ಗೊತ್ತಿದ್ದಿತ್ತು, ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಮರ್ತು ಹೋಗಿದೆ. ಸೊ ನಂಗೆ ಗೊತ್ತಿರೋದನ್ನು ನಾನು ಹೇಳ್ತಿದ್ದೇನೆ ನೋಡಿ. ಇವಾಗ ಏನು ಮಾಡ್ತಾ ಇದ್ದೇನೆ ಅಂತ ವೇಟ್ ಆ್ಯಂಡ್ ವಾಚ್. ಸೊ ಫ್ರೆಂಡ್ಸ್ ನೋಡಿ, ಓಪನ್ ಆಗಿರುವಂಥದ್ದು ಫೋಲ್ಡ್ ಆಗಿರುತ್ತಲ್ಲ ನ್ಯೂಸ್ ಪೇಪರ್, ಫುಲ್ ಇರಬೇಕು, ಕಟ್ ಮಾಡಬೇಡಿ. ಸೊ ಓಪನ್ ಆಗಿರುವಂಥದ್ದು ನಮ್ಮ ಕಡೆ ಇರಬೇಕು, ಫೋಲ್ಡ್ ಆಗಿರುವಂಥದ್ದು ಆಪೋಸಿಟ್ ಸೈಡ್ ಇರಬೇಕು. ನೋಡಿ ಓಪನ್ ಇರೋದಿದು. ಸೊ ಇದನ್ನು ಇವಾಗ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳ್ತೇನೆ. ಸೊ ಮಧ್ಯದಲ್ಲಿ ಫೋಲ್ಡ್ ಆಗಿ ಮೊದಲೇ ಅಲ್ಲಿ ಇರುತ್ತೆ. ಸೊ ಒಂದ್ಸಲ ನಾವು ಪ್ರೆಸ್ ಮಾಡಿಕೊಂಡು ಕರೆಕ್ಟಾಗಿ ಲೈನು ಸರಿ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ಓಪನ್ ಮಾಡೋದು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಎರಡು ಸೈಡು ಲೈನ್ ಸರಿ ಕಾಣಿಸ್ತಾ ಇದೆ, ಮತ್ತು ಎರಡು ಸೈಡ್ ಈಕ್ವಲ್ ಆಗಿದೆ. ಸೊ ಈ ಸೈಡಿನ ಕಾರ್ನರು ಈ ಲೈನಿಗೆ ಕರೆಕ್ಟಾಗಿ ತಾಗಿರಬೇಕು. ಸೊ ನೋಡಿ, ಇವಾಗ ಒಳ್ಳೆ ಲೈನ್ ತಾಗಿದ್ಮೇಲೆ ಅದನ್ನು ಕರೆಕ್ಟಾಗಿ ನಾವು ಈ ಲೈನು ಕರೆಕ್ಟಾಗಿ ಫೋಲ್ಡ್ ಆಗಿದೆ ನೋಡಿ. ಇದು ಕೂಡ ಈಕ್ವಲ್ ಆಗಿ ಲೈನ್ ಕರೆಕ್ಟಾಗಿ ಫೋಲ್ಡ್ ಆಗಬೇಕು. ಸೊ ಈಕ್ವಲ್ ಇಲ್ಲ, ಇದನ್ನು ಸ್ವಲ್ಪ ಮೇಲೆ ಮಾಡೋಣ. ಎರಡನ್ನು ಕರೆಕ್ಟಾಗಿ ಹಿಡಿದುಕೊಂಡು ಆಮೇಲೆ ಒಳ್ಳೆ ಕರೆಕ್ಟಾಗಿ ಲೈನ್ ಬರೋ ಥರ ನಾವು ಪ್ರೆಸ್ ಮಾಡಬೇಕು. ಸೊ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕರೆಕ್ಟಾಗಿ ಬರಬೇಕು ನೋಡ್ಕೊಳ್ಳಿ. ಅದರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಲೈನಲ್ಲಿ ಕೂತ್ಕೊಳುತ್ತೆ ಪೇಪರು. ಸೊ ಈ ಪೇಪರನ್ನು ಸ್ವಲ್ಪ ಅರ್ಧದಲ್ಲಿ ಅದಕ್ಕೆ ತಾಗೋ ಥರ ಅರ್ಧದಲ್ಲಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಮೇಲೆ ಫೋಲ್ಡ್ ಮಾಡಬೇಕು. ಲೈನ್ ಇದೆಯಲ್ವ ಪೇಪರ್ದು ಆಲ್ರೆಡಿ, ಅದ್ರ ಮೇಲೆ ಫೋಲ್ಡ್ ಮಾಡಬೇಕು ನೋಡಿ. ಸೊ ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಇದನ್ನು ಟರ್ನ್ ಮಾಡುವ, ಬ್ಯಾಕ್ ಸೈಡ್ ಟರ್ನ್ ಮಾಡುವ. ಸೊ ಒಂದು ಪೇಪರ್ ಮಾತ್ರ ಫೋಲ್ಡ್ ಮಾಡಿದ್ದು, ಅದರಲ್ಲಿ ಎರಡು ಫೋಲ್ಡ್ ಇರುತ್ತಲ್ವ, ಒಂದು ಪೇಪರ್ ಹಾಗೆ ಇಟ್ಟದು. ಸೊ ನೋಡಿ ಫ್ರೆಂಡ್ಸ್, ಈ ಮಧ್ಯದಲ್ಲಿ ಲೈನ್ ಹಾಕೊಳ್ಳೋಣ ನಾವು, ಈಕ್ವಲ್ ಆಗಿ ಫೋಲ್ಡ್ ಮಾಡುವ. ಈ ಥರ ಟ್ರಯಾಂಗಲ್ ಥರ ಬರಬೇಕು. ಸೊ ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲೆ ಒಂದು ಸಲ ಪ್ರೆಸ್ ಮಾಡಿ ತೆಗೆದ್ರೆ ಲೈನ್ ಬಿದ್ದಿರುತ್ತೆ. ಸೊ ಇದನ್ನು ಒಂದು ಸೈಡು ಇದು ಲೈನಿಗೆ ಈಕ್ವಲ್ ಆಗಿರಬೇಕು. ಸೊ ಇದು ಕೂಡ ಹಾಗೆ ಎರಡು ಸೈಡು ಈಕ್ವಲ್ ಆಗಿರಬೇಕು. ಸೊ ನೋಡಿ, ಪ್ರೆಸ್ ಮಾಡಿದೆ ನಾನಿದು. ನೆಕ್ಸ್ಟ್ ಇದನ್ನು ತೆಗಿತೆ, ಇದನ್ನು ಸರಿ ಮಾಡೋದು. ಸೇಮ್ ಈಗ ಅದು ಮಾಡಿದ್ವಲ್ಲ ಆ ಕಡೆದು, ಅದೇ ಥರ. ಇದನ್ನು ಈ ಥರ ಫೋಲ್ಡ್ ಮಾಡಿ ಆದಮೇಲೆ ಅಲ್ಲಿ ಕಾರ್ನರ್ಗೆ ಆ ಲೈನಿಗೆ ತಾಗೋ ಥರ ನಾನು ಈ ಕಾರ್ನರ್ನು ಒಳ್ಳೆ ಮಾಡಿ ಫೋಲ್ಡ್ ಮಾಡ್ತೇನೆ. ಸೊ ನೆಕ್ಸ್ಟ್ ಈ ಕಡೆ ಕೂಡ ಹಾಗೆ ಈ ಕಾರ್ನರು ಅಲ್ಲಿ ಲೈನಿಗೆ ಕರೆಕ್ಟಾಗಿ ತಾಗೋ ಥರ ಫೋಲ್ಡ್ ಮಾಡೋದು. ಸೊ ಇದನ್ನು ಫೋಲ್ಡ್ ಮಾಡಿ ಅದರಲ್ಲಿ ಹಾಕೋಕ್ಕಾಗಲ್ಲ, ಹಾಗಾಗಿ ಇದನ್ನು ಇನ್ನೊಂದು ಸಲ ಸರಿಯಾಗಿ ಡಬಲ್ ಫೋಲ್ಡ್ ಮಾಡುವ, ಸರಿನಾ. ಇನ್ನೊಂದು ಅದ್ರ ಮೇಲೆ ಅದೇ ರೀತಿ ಫೋಲ್ಡ್ ಮಾಡ್ತೇನೆ ನೋಡಿ. ಅದರಷ್ಟು ಲೈನಿಗೆ ತಾಗೋ ಥರ ಏನು ಬೇಡ. ಸೊ ಈ ಥರ ಕ್ರಾಸಾಗಿ ಬಂದರೆ ಸಾಕು. ಸೊ ನೋಡಿ ಫ್ರೆಂಡ್ಸ್, ಇವಾಗ ಇದು ಕರೆಕ್ಟ್ ಆಯಿತು. ಇದನ್ನು ಒಳ್ಳೆ ಪ್ರೆಸ್ ಮಾಡಿ ಲೈನ್ ಕೂತ್ಕೊಳ್ಬೇಕು ಪೇಪರ್ ಅಲ್ವಾ. ಸೊ ನೋಡಿ, ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಆಮೇಲೆ ಇದನ್ನು ಕರೆಕ್ಟಾಗಿ ನೋಡಿಕೊಂಡು ಅದರಲ್ಲಿ ಹಾಫ್ ಫೋಲ್ಡ್ ಮಾಡಿ ಹಾಕಿದರೆ ಆಯಿತು. ನೋಡಿ ಚೆನ್ನಾಗಿ ಬಂತಲ್ವಾ. ಇನ್ನು ಕರೆಕ್ಟ್ ಆಗಲಿಲ್ಲ. ಸೊ ಲೈನ್ ಕರೆಕ್ಟ್ ಆಗಿರಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದನ್ನು ತೆಗೆದು ಅದರಲ್ಲಿ ಹಾಕಿ. ಈಗ ನೋಡಿ ಎಷ್ಟು ಒಳ್ಳೆ ಆಯ್ತಲ್ವಾ. ಸೊ ಇದನ್ನು ಹೀಗೆ ಪ್ರೆಸ್ ಮಾಡಿ ಈಗ ಓಪನ್ ಮಾಡುವ. ಏನಾಯಿತು ನೋಡಿ ಫ್ರೆಂಡ್ಸ್, ಇವಾಗ ನಾನು ಕಿಂಗ್ ಕ್ಯಾಪ್ ಮಾಡಿದ್ದೇನೆ. ಸೊ ನೋಡಿ, ಕಿಂಗ್ ಕ್ಯಾಪ್, ಇದು ಕಿಂಗ್ ಕ್ಯಾಪ್ ರೆಡಿ ಆಯಿತು. ಇದೇ ಥರ ನೀವು ಕೂಡ ಮಕ್ಕಳು ಕೂಡ ಮಾಡ್ಬೋದು. ಯಾರು ಫ್ರೆಂಡ್ಸ್ ಕ್ಯಾಪ್ ಹಾಕ್ತಾ ಇದ್ದಾಳೆ, ಕಿಂಗ್ ಕ್ಯಾಪ್ ಅಂತ ಇದನ್ನು ಏನಾದರೂ ಆ್ಯಕ್ಟಿಂಗ್ ಎಲ್ಲ ಇರುತ್ತಲ್ಲ, ರಾಜಂದು ಆ್ಯಕ್ಟಿಂಗ್ ಆ ಟೈಮಲ್ಲಿ ಸಿಂಪಲಾಗಿ ಚೆನ್ನಾಗಿ ಮಾಡ್ಬೋದು. ಹಾಗಾಗಿ ಸಿಂಪಲಾಗಿ ತೋರಿಸಿದ್ದಾನೆ. ಇಲ್ಲಿ ನೋಡಿ, ನನ್ನ ಮಗಳು ಹಾಕೊಂಡು ತಿರುಗು ಹಾಗೆ ಸ್ವಲ್ಪ ಥರ ರಾಣಿ ಎಲ್ಲ ರಾಜನ್ ಥರ ಕಾಣ್ತಿದ್ದಾಳೆ. ರಾಣಿನೂ ಈ ಥರ ಹಾಕೋದಿಲ್ಲ, ಸೊ ರಾಜನ್ ಥರ ಕಾಣ್ತಿದ್ದಾಳೆ. ಸೊ ಈಗ ನೋಡಿ, ಇದು ಕಿಂಗ್ ಕ್ಯಾಪನ್ನು ಇನ್ನೊಂದು ರೀತಿಯಾಗಿ ಮಾಡ್ಬೋದು. ಹೇಗೆ ಅಂದರೆ ನಾನು ಹೇಳ್ತೀನಿ ಬನ್ನಿ. ಸೊ ಇದು ಕಾರ್ನರ್ ಮತ್ತು ಈ ಕಾರ್ನರ್ ಇದೆಯಲ್ವಾ, ಅದು ಮೇಲಿಂದ ಟ್ರಯಾಂಗಲ್ ಥರ ಈ ಥರ ಫೋಲ್ಡ್ ಮಾಡಿ ಇದನ್ನು ಲೈನ್ ಕರೆಕ್ಟ್ ಆಗೋ ಥರ ಫೋಲ್ಡ್ ಮಾಡಿ ಅದರಲ್ಲಿ ಎಷ್ಟು ಒಳ್ಳೆ ಕ್ಯಾಪ್ ಆಗುತ್ತೆ ನೋಡಿ. ಸೊ ನೋಡಿ ಇನ್ನೊಂದ್ಸಲ ಕ್ಯಾಪ್, ಇವಾಗ ಯಾವ ಕ್ಯಾಪ್ ಆಯಿತು ಅಂತ ತೋರಿಸ್ತೇನೆ ನೋಡಿ. ತಿರುಗೊಂದು ಸ್ವಲ್ಪ.
ನಿಯಮ ಜಾರಿ ಮಾಡಲಾಗಿತ್ತು. ಇನ್ನೊಂದು ವಾರ ಕಾಗುವ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಬಿಸಿ ಕಷ್ಟ ಇದೆ. ಅದೇನು ಒಂದು ಬದಲಾವಣೆ ಮಾಡಿಕೊಂಡು ಅಟ್ಲೀಸ್ಟ್ ಕ್ಲಾಸ್ ಬಂದು ತಪ್ಪದೆ ಖಾಲಿ ಆದ ತಕ್ಷಣ ಸಿಲಿಂಡರ್ ತಂದುಕೊಂಡಿಲ್ಲ. ಮಾನವೀಯ ಮೌಲ್ಯಗಳನ್ನ ನಾವು ನೋಡ್ಕೊಂಡು ಎಲ್ಲಾ ಸಮಯದಲ್ಲಿ ಮಾಲೀಕರು ಲಾಭ ನಷ್ಟದ ಒಂದು ಹಿತಾಸಕ್ತಿ ನೋಡೋಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ನಾಳೆಯ ಪರಿಸ್ಥಿತಿಯಿಂದ ನೋಡ್ಕೊಂಡು ಸೊ ನಮ್ಮ ಮುಂದಿನ ನಿರ್ಧಾರ ಚರ್ಚೆ ನಡೆಸಿದ್ದಾರೆ. ಟಚ್ ಅಂತ ಯಾರು ಹೇಳಿದ್ರು ನಿಂಗೆ? ಹಿಂಗೆ ಈ ಕೈ ಕೊಡು. ಧಾರ್ಮಿಕ ಕಾರ್ಯಕ್ರಮಗಳಿಗೂ ತೊಂದರೆಯಾಗುತ್ತೆ. ದುಬಾರಿ ಹಣ ಕೊಟ್ಟು ಖರೀದಿ ಬಹಳ ಇಷ್ಟ ಆಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಕಚ್ಚುತ್ತೀಯಾ ನನಗೆ ಕಚ್ಚುತ್ತೀಯಾ? ಹೇಳು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ. ಕೈ ಕೊಡು. ಹಾಂ, ಶೇಕ್ ಹ್ಯಾಂಡ್ ಹಿಂಗೆ ಕೊಡಬೇಕು. ಉಗುರ ನಿಂದು ಹಲ್ಲು ಎಷ್ಟು ಶಾರ್ಪ್ ಇತ್ತು ನೋಡು. ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈ ಡಿನ್ನರ್ ನಲ್ಲಿ ನಂಬರ್ людинкою бути не зле, хоча й не завжди вдається. ಕ್ಲೀನ್ ಮಾಡಿ, ಕ್ಲೀನ್ ಇಲ್ಲ ಮತ್ತೆ Увага, пасажири! Стоянка! У джунглях досі є багато диких мав. Ясно, Бразилію, зелену сонце в лівій половині ваших мав. А ми з гітарами, зачимо карими, станцюють за викрутне зло. Лягнися на шезлонгу і спокій над річком Амазонку.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಹೀಗೆ ನೋಡಬೇಕು ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಬೆಲ್ಲೈಕನ್ ಒತ್ತಿ ಆಯಿತಾ.